ಚಾಮುಂಡೇಶ್ವರಿ ದೇವಿಯ ಇತಿಹಾಸ. ಸಾವಿರಾರು ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ಅತ್ಯಂತ ಬಲಶಾಲಿ ಅಸುರನು ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದನು. ಆ ವರದಿಂದ ದೇವರುಗಳಾಗಲಿ ಮನುಷ್ಯರಾಗಲಿ ಅವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಈ ಶಕ್ತಿಯ ಅಹಂಕಾರದಿಂದ ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಂಡು ಋಷಿಮುನಿಗಳು ಹಾಗೂ ಸಾಮಾನ್ಯ ಜನರಿಗೆ ಅಪಾರ ಕಷ್ಟ ನೀಡಲು ಆರಂಭಿಸಿದನು. ದೇವತೆಗಳು ಪರಮಶಕ್ತಿಯಾದ ಆದಿಪರಾಶಕ್ತಿಯನ್ನು ಪ್ರಾರ್ಥಿಸಿದಾಗ ಎಲ್ಲಾ ದೇವತೆಗಳ ದಿವ್ಯಶಕ್ತಿಗಳು ಒಂದಾಗಿ ದುರ್ಗಾದೇವಿ ಅವತರಿಸಿದಳು. ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ ಸೇರಿದಂತೆ ಅನೇಕ ಆಯುಧಗಳನ್ನು ಪಡೆದು ದೇವಿಯು ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು. ಚಾಮುಂಡಿ ಬೆಟ್ಟದ ಮೇಲೆ ಹಲವು ದಿನಗಳ ಕಾಲ ಭೀಕರ ಯುದ್ಧ ನಡೆಯಿತು. ಮಹಿಷಾಸುರನು ಎಮ್ಮೆ, ಸಿಂಹ, ಆನೆ ಸೇರಿದಂತೆ ಅನೇಕ ರೂಪಗಳನ್ನು ತಾಳಿ ದೇವಿಯನ್ನು ಎದುರಿಸಿದನು. ಆದರೆ ದೇವಿಯ ದಿವ್ಯಶಕ್ತಿಯ ಮುಂದೆ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಕೊನೆಗೆ ದೇವಿಯು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸಿದಳು. ಧರ್ಮವು ಅಧರ್ಮದ ಮೇಲೆ ಜಯ ಸಾಧಿಸಿತು. ಈ ವಿಜಯದ ಸ್ಮರಣಾರ್ಥವಾಗಿ ಚಾಮುಂಡಿ ಬೆಟ್ಟದ ಮೇಲೆಯೇ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ನಿರ್ಮಿಸಲಾಯಿತು ಎಂದು ನಂಬಲಾಗಿದೆ. ನಂತರ ಮೈಸೂರು ಅರಸರಾದ ಒಡೆಯರ್ ವಂಶಸ್ಥರು ಈ ದೇವಿಯನ್ನು ತಮ್ಮ ಆರಾಧ್ಯ ದೇವಿಯಾಗಿ ಪೂಜಿಸಿ ದೇವಾಲಯವನ್ನು ವಿಸ್ತರಿಸಿ ಭವ್ಯ ರೂಪ ನೀಡಿದರು. ಇಂದಿಗೂ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ವಿಶೇಷವಾಗಿ ಮೈಸೂರು ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಅದ್ದೂರಿಯಾಗಿ ಪೂಜೆ ನಡೆಯುತ್ತದೆ. ಈ ದೇವಾಲಯವು ಇಂದಿಗೂ ಒಳ್ಳೆಯದು ಕೆಟ್ಟದ್ದನ್ನು ಜಯಿಸುತ್ತದೆ ಎಂಬ ಶಾಶ್ವತ ಸಂದೇಶದ ಸಂಕೇತವಾಗಿದೆ. ಜೈ ಚಾಮುಂಡೇಶ್ವರಿ ತಾಯಿ.